ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಂಬಂಧಪಟ್ಟು ಸುಮಾರು ನಾವು 5100 ಬಸ್ಸುಗಳು ನಮ್ಮಲ್ಲಿದೆ. ಅದರ ಪೈಕಿ 4645 ಶೆಡ್ಯೂಲ್ ನಾವು ಪ್ರತಿದಿನ ಆಪ್ರೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಸುಮಾರು ಒಂದು ದಿನಕ್ಕೆ 3 ಲಕ್ಷ ಲೀಟರ್ ಡೀಸೆಲ್ ನಮಗೆ ಖರ್ಚಾಗ್ತಾ ಇದೆ. ಈಗ ಬೆಲೆ ಏರಿಕೆಯಿಂದ ನಮಗೆ ಒಂದು ದಿನಕ್ಕೆ 9 ಲಕ್ಷ ಜಾಸ್ತಿ ಹೊಣೆ ಆಗ್ತಾ ಇದೆ. ಒಂದು ತಿಂಗಳು ನೋಡಿದರೆ ಸುಮಾರು 2.7 ಕೋಟಿ ಹೊಣೆ ನಮಗೆ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ತಕ್ಕಂತೆ ನಾವೀಗಾಗಲೇ ಸರ್ಕಾರಕ್ಕೆ ಪತ್ರನೂ ಬರೆದಿದ್ದೀವಿ. ನಮ್ಮ ಫೇರ್ ಏನಿದೆ ಬಸ್ ಫೇರನ್ನು ರಿವೈಸ್ ಮಾಡಬೇಕು ಅನ್ನೋದೊಂದು ಪ್ರಸ್ತಾವನೆಯನ್ನು ನಾವೀಗಾಗಲೇ ಸರ್ಕಾರಕ್ಕೆ ಕಳಿಸಿದ್ದೀವಿ. ಸರ್ಕಾರ ಮಟ್ಟದಲ್ಲಿ ಏನು ಡಿಸೈಡ್ ಮಾಡ್ತಾರೋ ಅದ್ರ ಪ್ರಕಾರ ನಾವು ಪಾಲನೆ ಮಾಡ್ತೀವಿ. ಯಾವುದು ನಮಗೆ ಈಗ ನಮ್ಮ ಸಂಸ್ಥೆಯಲ್ಲಿ ಸುಮಾರು 21,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಕ್ರೂ, ಕಂಡಕ್ಟರ್, ಡ್ರೈವರ್, ಮೆಕ್ಯಾನಿಕ್, ಅಡ್ಮಿನಿಸ್ಟ್ರೇಷನ್ ಸ್ಟಾಫ್, ಆಫೀಸರ್ಸ್ ಎಲ್ಲ ಸೇರಿ ಅವರೆಲ್ಲರಿಗೂ ನಾವೀಗ ಕಳೆದ 1 ವರ್ಷವಾಗಿ ಸರಿಯಾಗಿ 7ನೇ ತಾರೀಕು ನಾವು ಸಂಬಳ ಕೊಡ್ತಾ ಇದ್ದೀವಿ. ಸಂಬಳದಲ್ಲಿ ಯಾವುದು ಪೆಂಡಿಂಗ್ ಇಲ್ಲ. ನಿವೃತ್ತಿಯಾದ ಸಿಬ್ಬಂದಿಯವರ ಗ್ರ್ಯಾಜುಯಿಟಿ ನಾವೀಗಾಗಲೇ ಲಾಸ್ಟ್ ಸೆಪ್ಟೆಂಬರ್ ತನಕ ಕೊಟ್ಟಿದ್ದೀವಿ. ಈಗ ಒಂದು 8 ತಿಂಗಳಾಗಿ ಏನು ನಿವೃತ್ತಿ ಆಗಿದ್ದಾರೋ ಅವ್ರಿಗೆ ಹಂತ ಹಂತವಾಗಿ ಕೊಡ್ತಾ ಇದ್ದೀವಿ. ಒಂದೊಂದು ತಿಂಗಳಾಗಿ ಒಂದೊಂದು ತಿಂಗಳು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಲೀವ್ ಎನ್ಕ್ಯಾಶ್ಮೆಂಟು 2019-20 ಇಂದ ಬಾಕಿ ಇದೆ. ನಮ್ಮಲ್ಲಿ PF ಈಗಾಗಲೇ ರಿಟೈರ್ ಅವ್ರಿಗೆ PF ಟ್ರಸ್ಟಿಂದ ಕೊಡ್ತಾರೆ. ನಾವು PF ಟ್ರಸ್ಟಿಗೆ ಜಮಾ ಮಾಡೋದು ಸುಮಾರು ಒಂದು 900 ಕೋಟಿ ಬಾಕಿ ಇದೆ. ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ಒನ್ ಟೈಮ್ ಗ್ರ್ಯಾಂಟ್ ಆಗಿ ನಮಗೆ 900 ಕ್ರೋರ್ಸ್ಗೆ ಬೇಕು. ಸೊ ದಟ್ ನಾವು PF ಪೆಂಡಿಂಗ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ ಸರ್ಕಾರದಿಂದ ಅನುದಾನ ಬರ್ತಿದೆ ಅಂತ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.